ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇದೇನ್ ಕಾಫಿನ ಹಾಗಲ್ಕಾಯಿ ಜ್ಯೂಸ? ಅದು ಮಾವ ನಿಮ್ ಶುಗರ್ ಲೆವೆಲ್ ಈ ದತ್ತನ ಲೆವೆಲ್ ಯಾವಾಗ್ಲೂ ಹೆಚ್ಚಾಗೇ ಇರುತ್ತೆ. ಇಷ್ಟು ವರ್ಷ ಆದರೂ ಒಂದು ಕಾಫಿ ಮಾಡೋದು ಕೂಡ ಕಲ್ತಿಲ್ಲ. ಮಾವ ಬಿಸಿನೀರ್ ರೆಡಿ ಇದೆ. ಆ ದಂಡಪಿಂಡ ಇನ್ನೂ ಎದ್ದಿಲ್ವಾ? ನನ್ನ ಪೂಜೆ ಶುರುವಾಗೋಷ್ಟರಲ್ಲಿ ಅವನು ಬಂದು ಇಲ್ಲಿ ನಿಂತಿರ್ಬೇಕು. ಪಾಪು, ಪಾಪು ಎದ್ದೇಳೋ, ತಾತ ಪೂಜೆ ಕೂತ್ಕೊಂಡ್ಬಿಡ್ತಾರೆ, ಹೇಳು. ಈ ಪಾಪು ಮಂಗಳಾರತಿಗೆ ಬರ್ಲಿಲ್ಲ ಅಂದ್ರೆ ತಾತ ಬೇಜಾರ್ ಮಾಡ್ಕೋತಾರೋ? ನಾನ್ ಬಂದ್ರೆ ದೇವ್ರಿಗಲ್ಲ ನನಗ್ ಪೂಜೆ ಮಾಡ್ತಾರೆ. ಒಂದ್ 10 ನಿಮಿಷ ಬಿಟ್ಬಿಡವ ನನ್ನ. 5 ನಿಮಿಷ ಹೋಗಿ 10 ನಿಮಿಷ ಆಯ್ತಾ ಈಗ? ನೀನ್ ಇನ್ನೂ ಇಲ್ಲೇ ಇದ್ರೆ 10 ಅಲ್ಲ 15 ನಿಮಿಷ ಆಗುತ್ತೆ. ಸರಿ ಸರಿ, ನಾನು ಹೋಗ್ತಾ ಇದೀನಪ್ಪ. ಇನ್ನು 5 ನಿಮಿಷ ಬಿಟ್ಟು ಹೇಳ್ಬೇಕು, ಆಯ್ತಾ? ಏನಣ್ಣ ಇದು, ನೀವ್ ರಂಗೋಲಿ ಹಾಕ್ತಾ ಕೂತ್ಬಿಟ್ಟಿದ್ದೀರಾ? ಹೆಣ್ಣು ಮಕ್ಕಳು ಪ್ಯಾಂಟು ಶರ್ಟ್ ಹಾಕ್ಬೋದು, ಗಂಡು ಮಕ್ಕಳು ರಂಗೋಲಿ ಇಡಂಗಿಲ್ವಾ? ಸರಿ ಸರಿ, ಹಾಕ್ಬೋದು. ಇವತ್ತು ನಮ್ಮ ಸಿರಿ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರೆ. ಮನೆಯೆಲ್ಲ ಕಳ್ಕಳಿ ಆಗಿರ್ಬೇಕಲ್ವಾ? ಹುಡ್ಗ ಏನ್ ಮಾಡ್ಕೊಂಡಿದ್ದಾನೆ? ಏನ್ ಹೆಸರು? ಸಮರ್ಥ ಅಂತ ದೊಡ್ಡ ಕಂಪ್ನಿಲಿ ಒಳ್ಳೆ ಕೆಲಸ ಇದೆ. ಒಳ್ಳೆ ಹುಡುಗ, ಒಳ್ಳೆ ಮಂಥನ. ತಾಯಿಲ್ ದುಡುಗಿ ಒಳ್ಳೆ ಅತ್ತೆ ಸಿಕ್ಕಿದ್ರೆ ಅಷ್ಟೇ ಸಾಕು ರವೀಂದ್ರ. ನೀವೆಲ್ಲ ಬಂದು ಆಶೀರ್ವಾದ ಮಾಡಬೇಕು. ಸಿರಿ ನಮ್ಮನೆ ಹುಡುಗಿ, ನಾ ಬರ್ದೇ ಇರ್ತೀವ? ನೋಡಿ, ಬಂಧುಗಳು ಅಂತ ಯಾರು ಇಲ್ಲ, ನೀವುಗಳೇ ಎಲ್ಲ. ಗಂಡಿನ ಕಡೆಯವ್ರು ಬರೋಕ್ಕಿಂತ ಮುಂಚೆ ಬಂದ್ಬಿಡ್ಬೇಕು. ಈಗ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ರವೀಂದ್ರ ಹೋಗಿ ರೆಡಿ ಆಗಿ. ನಂದೇನು 5 ನಿಮಿಷ. ಅಣ್ಣ ಸೀರೆ ರೆಡಿ ಅದ್ಲಾ? ಗಮ್ಮತ್ತಿದಾಗಲೇ ಗೊತ್ತಾಯ್ತು ಪುಟ್ಟ. ನಮ್ಮಮ್ಮನು ಪುಯ್ಯಾಗ್ಲೇ ಮಾಡ್ತಾಳೆ, ಅದೇ ಈ ತರ ಪೆಲ್ಲಲ್ಲ. ನಾನು ಎಷ್ಟೋ ವರ್ಷಗಳಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾನೆ ಇದ್ದೀನಿ ಪುಟ್ಟ. ಅದೆಲ್ಲ ಗೊತ್ತಾಗಲ್ಲ ಬಿಡು ನಿಂಗೆ. ನಮ್ಮನಿಂದ ಆದ್ಮೇಲೆ ಬರ್ದೆ ಹೋದ್ರೆ ಏನಾಯ್ತು, ತುಳಸಿ ಆಂಟಿ ಮನೆಯಿಂದ ಪಾರ್ಸಲ್ ಬಂದೇ ಬರುತ್ತಲ್ಲ. ದ್ರಾಕ್ಷಿ ಗೋಡಂಬಿ ಹುರಿದು ಹಾಕಿಬಿಟ್ರೆ ಅದು ರೆಡಿ ಇದೆ ಅಯ್ಯ. ಈ ಗೋಡಂಬಿ ಗೋಲ್ಡನ್ ಕಲರ್ ಬಂದಾಗ್ಲೇ ಅದಕ್ಕೊಂದು ಹದ. ಓಹೋ, ಇದು ಸೊಸೆ ಬೈಕೆನಾ? ಹೌದು ಪಾಪಮ್ಮ. ಇನ್ನು 4 ತಿಂಗಳಲ್ಲಿ ಬಾಲಕೃಷ್ಣನ್ ತರದ ಮೊಮ್ಮಗನ್ ಕೊಡ್ತಾಳಿರಿ. ಬಸ್ರಿಗೆ ಏನೇನೋ ಬೈಕೆಗಳಿರುತ್ತವೆ, ಎಲ್ಲನೂ ಇಲ್ಲ ಅನ್ನದೇ ಈಡೇರಿಸ್ಬೇಕಯ್ಯ. ಈ ಸಕ್ಕರೆ ಪೊಂಗಲ್ ಕೂಡ ಪೂರ್ಣಿನೇ ಬಾಯ್ಬಿಟ್ಟು ಕೇಳಿದ್ಲು ನನಗೆ ಮಾಡ್ಕೊಡಿ ಅಂತ. ಒಳ್ಳೆ ಅಯ್ಯ, ನಿಮ್ಮಂತ ಮಾವನ್ ಪಡೆಯೋಕೆ ಪೂರ್ಣಿ ಪುಣ್ಯ ಮಾಡಿದಾಳ್ ಬಿಡಿ. ನಿಮ್ ಮಗ ಒಬ್ಬ ನಿಮ್ಮ ಹತ್ರ ಸರಿಯಾಗಿದ್ದಿದ್ರೆ ನಿಮಗೆ ನೋವೇ ಇರ್ತಿರ್ಲಿಲ್ಲ.
ಎಲ್ಲ ಸರಿ. ಸರ್, ಒಗ್ಗರಣೆ ಡಬ್ಬಿದು ನೆಕ್ಸ್ಟ್ ವೀಕ್ ಶೂಟ್ ಇದೆ. ನೀವು ರೆಸಿಪಿ ಹೇಳಿದ್ರೆ ನಾನು ರೆಡಿ ಮಾಡ್ಬಿಡ್ತೀನಿ. ನನಗೊಂದು ಸ್ವಲ್ಪ ಟೈಮ್ ಕೊಡು. ಜನ ಮರ್ತಿರೋ ರೆಸಿಪಿ ಯಾವ್ದಾರು ಇದ್ರೆ ಅದನ್ನ ಮಾಡೋಣ. ಆದ್ರೆ ಮ್ಯಾಗಿ, ಈ ಡಬ್ಬಿನ ಎಕ್ಸ್ಕ್ಯೂಸ್ ಮೀ ಮ್ಯಾಗಿ. ಎಸ್ ಪ್ಲೀಸ್. ಏನು ಇದು? ಟೇಸ್ಟ್ ನೋಡಕ್ಕೆ. ಯಾರ್ದೋ ಡಬ್ಬಿ ದಾರಿಲಿ ಬಿದ್ದಿತ್ತು, ಅದನ್ನ ನಾವು ತಿನ್ನಕ್ಕಾಗತ್ತೇನಾ? ಇದು ಯಾರ ಡಬ್ಬಿ ಅಂತ ಹೆಂಗ್ ಕಂಡು ಹಿಡಿಯೋದು ಸಾ? ಅದಕ್ಕೊಂದು ದಾರಿ ಇದೆ. ಆಟೋದು ಫೋಟೋ ತೆಗೆದಿದ್ದೀನಿ, ಅದ್ರ ನಂಬರ್ ಟ್ರೇಸ್ ಮಾಡಿದ್ರೆ ಗೊತ್ತಾಗತ್ತಲ್ವಾ? ಈ ಡಬ್ಬಿ ಆಟೋ ಡ್ರೈವರ್ದೇ ಅಂತ ಫಿಕ್ಸ್ ಆಗ್ಬಿಟ್ರ ಸಾ? ಅಕಸ್ಮಾತ್ ಅಲ್ದೆ ಹೋದ್ರೆ ಪ್ಯಾಸೆಂಜರ್ದೇ ಇರ್ಬೋದು. ಆ ಆಟೋದವನು ಆ ಪ್ಯಾಸೆಂಜರ್ನ ಎಲ್ಲಿ ಹತ್ತಿಸ್ಕೊಂಡಿದ್ದು ಅಂತ ಗೊತ್ತಾದ್ರೆ ಕೊಡ್ಬೋದಲ್ವಾ? ಅಷ್ಟೊತ್ತಿಗೆ ಆಗ್ಲೇ ಇದು ಅಳಿಸೋಗ್ಬಿಡುತ್ತೆ ಸಾ, ಅದಕ್ಕೆ ತಿನ್ಬಿಡೋಣ. ಇದಕ್ಕೋಸ್ಕರ ಇನ್ಯಾರೋ ಹತ್ಕೊಂಡಿರ್ತಾರಲ್ವಾ? ಪ್ರತಿ ಅಗಳ ಮೇಲೆ ತಿನ್ನೋರ್ ಹೆಸರು ಬರ್ದಿರುತ್ತೆ. ಇದ್ರಲ್ಲಿ ನಮ್ಮ ಹೆಸರು ಬರ್ದಿರೋದಕ್ಕೆ ಆ ಡಬ್ಬ ನಿಮಗ್ ಸಿಕ್ಕಿದ್ದು. ತಿನ್ಬಿಡೋಣ ಕೊಡಿ ಸಾ. ನೀನು ಅಲ್ಲಿ ಹೋಗು, ಅಲ್ಲಿ ಆರ್ಡರ್ ಇದೆಯಾ ನೋಡು. ನಾನು ಮ್ಯಾಗಿ ಇಲ್ಲಿ ಆಟೋ ಟ್ರೇಸ್ ಮಾಡೋದು ಹೇಗೆ ಮಾಡೋದು ಅಂತ ಪ್ಲಾನ್ ಮಾಡ್ತೀನಿ. ವಾವ್, ಮ್ಯಾಗಿ ಇದು ಎಥಿಕ್ಸ್ ಅಲ್ಲ ಮ್ಯಾಗಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಈ ಸುವಾಸನೆ ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಇಟ್ಸ್ ಅಮೇಸಿಂಗ್, ಇಟ್ಸ್ ವಂಡರ್ಫುಲ್, ಇಟ್ಸ್ ನೆಕ್ಸ್ಟ್ ಲೆವೆಲ್ ಗೊತ್ತಾ? ಆದ್ರೂ ಇದನ್ನ ಯಾರಿಗೆ ಬೇಕೋ ಅವ್ರಿಗೆ ತಲುಪಿಸೋ ಸದಾ. ನೀವು ನನ್ನ ಹೊಡಿರಿ ಬಡಿರಿ ಕಡಿರಿ, ಇದನ್ನ ತಿನ್ಕೊಂಡ್ಬಿಡದೆ. ₹1000 ಚಪ್ಪಲಿ ಕಣ. ತುಳಸಿಯಮ್ಮ ಬನ್ನಿ. ಪ್ರಸಾದ ವಿನಿಯೋಗಕ್ಕೆ ಸಮಯ ಆಗಿದೆ, ಜನ ಎಲ್ಲ ಸೇರಿದ್ದಾರೆ. ನಾನು ಅಲ್ಲಿ ಹೋಗಿರ್ತೀನಿ. ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ. ಮಧುರಾಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ನಿಮ್ ತಮ್ಮ ಮಹೇಶ್ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೇಕಾಗಿತ್ತಲ್ವಾ? ನಿಮ್ಗೆ ಗೊತ್ತಿಲ್ದಿರೋದೇನಿದೆ? ಮಹೇಶ್ ನಾಮಧೇಸ್ಯ ಸಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ. ದೇವ್ರೆ, ನೀನಿದೆಯಾ ಅಂತ ನಾನು ನಂಬ್ತೀನಿ. ನಿನ್ನ ಅನುಗ್ರಹದಿಂದ ನನ್ನ ತಮ್ಮ ಬೇಗ ಸರಿಯಾಗ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಅವನ ಅಣ್ಣ ಅಂತ ಕರೆಯೋ ಗಳಿಗೆ ಬೇಗ ಬರ್ಲಿ ಅಂತ ದಯ ತೋರು ದೇವ್ರೆ. ಜಯರಮ್ಮ, ಪ್ರಸಾದ ತಗೊಂಬ. ಇದೇನಿದು? ಅದೇ ಪುಳಿಯೋಗರೆ ಘಮ. ವಾವ್, ಪ್ರಸಾದ ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಜನಕ್ಕೆ ನಾಳೆಗೆ ಸತ್ತೇ ಹೋಗಿದ್ಯೋ ಏನೋ. ತುಳಸಿ ಮಾಡಿರೋ ಪುಳಿಯೋಗರೆನ ಚಪ್ಪರ್ಸ್ಕೊಂಡು ತಿಂತಿದ್ದಾರಲ್ಲ.
ಹಾಯ್ ಪುಟಿ. ಈ ಪ್ರಸಾದ ತುಂಬಾ ಚೆನ್ನಾಗಿದೆ. ಯಾರು ಮಾಡಿಕೊಟ್ಟಿದ್ದು ಅಂತೇನಾದರೂ ತಿಳ್ಕೊಬೋದಾ? ದಿನ ದಾನ ಮಾಡ್ತಾರೆ, ಯಾರು ಅಂತ ನಮಗೂ ಗೊತ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವೇನು ಅನ್ಕೊಳ್ಳಲ್ಲ ಅಂದರೆ ಇನ್ನೊಂದನ್ನೇ ಪ್ರಸಾದ ತಗೊಳ್ಬೋದಾ? ಎಲ್ಲ ಇವನ ಪ್ರಸಾದ ಕೊಡೋನ್ ಜೊತೆನಲ್ಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ದೊನ್ನೆ ಮೇಲೆ ದೊನ್ನೆ ಹೊಡಿತಿದ್ದಾನೆ. ಅವ ಎಲ್ಲೋ ಇರ್ತೀನಿ ಅಂದಿದ್ರಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅದೇನ್ ಜನನೋ ಏನು. ಯಾಕವ? ಅಲ್ಲ, ನೀನು ಮಾಡೋ ಆ ಬೋಳ್ ಪುಳಿಯೋಗ್ರೆನ ಈ ಜನ ಚಪ್ಪರಿಸ್ಕೊಂಡು ತಿಂತಿದಾರಲ್ಲ, ಇವ್ರಿಗೆಲ್ಲ ತಲೆ ಕೆಟ್ಟಿದ್ಯಾ? ನನ್ನ ನಾಲಿಗೆಗಂತೂ ರುಚಿಸೋದೇ ಇಲ್ಲ. ಹೋಗ್ಲಿ ಬಿಡಿ ಮಾವ, ಮುಂದಿನ ಸಲ ಮಾಡುವಾಗ ನಿಮ್ಗೋಸ್ಕರ ಸ್ವಲ್ಪ ಹುಳಿ ಉಪ್ಪು ಖಾರ ಜಾಸ್ತಿ ಹಾಕಿ ಮಾಡ್ತೀನಿ. ಬೇಡ 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 ಬೇಡ, ನೀನು ಈಗ ಮಾಡ್ತಿರೋ ತರಾನೇ ಮಾಡು. ಇನ್ನೂ ಅದನ್ನ ಕೂಲಗೆಡ್ಸೋದಕ್ಕೆ ಹೋಗ್ಬೇಡ. ಅವನು ಯಾವನೋ ಅಯೋಗ್ಯ 3 ಸಲ ಕದ್ದು ಮುಚ್ಚಿ ತಿಂತಿದ್ದ. ಹೋಗ್ಲಿ ಬಿಡಿ ಮಾವ, ಪ್ರಸಾದ ದಂಡಿಯಾಗೆ ತಂದಿದ್ದೆ. ಪ್ರಸಾದದ ಪಾತ್ರೆ ತೊಳೆಯೋ ಕೊಟ್ಟಿದ್ದೀನಿ, ತಗೊಂಡು ಹೋಗ್ಬಿಡಿ ಮಾ. ಆಯ್ತು ಅರ್ಚಕ್ರೆ. ಸರಿ, ನೀನ್ ಪಾತ್ರೆ ಎಲ್ಲ ತಗೊಂಡು ಬಾ, ನಾನು ಹೋಗಿರ್ತೀನಿ. ಹಲೋ ಸರ್, ತಗೊಳ್ಳಿ ಸರ್. ಅದು ಕಳ್ಳ 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 ಚಪ್ಪಲಿ ಕಳ್ಳ ಚಪ್ಪಲಿ ಕಳ್ಳ. ಅಲ್ಲಿ ನೋಡು ನನ್ನ ಚಪ್ಪಲಿ ಕದ್ದಿದ್ದಾನೆ. ಅಯ್ಯೋ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸರಿಯಾಗಿ ತಿಳ್ಕೊಂಡಿದ್ದೀನಿ. ಪ್ರಸಾದದ ಕಳ್ಳ. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದ್ಬಿಟ್ರೆ ನಂಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದ್ಯಾ? ಅಲ್ಲ, ಅದು ಸರ್, ಇವ್ರು ಯಾರಂತ ಗೊತ್ತಾ ನಿಮ್ಗೆ? ಓಹೋ, ನೀನು ಇವನ್ ಜೊತೆ ಶಾಮಿಲ್ ಆಗ್ಬಿಟ್ಟಿದೀಯಾ? ಇವನು ಚಪ್ಪಲಿ ಕಳ್ಳ, ನೀನು ಪಾರ್ಟ್ನರ್ ಅಲ್ಲ? ಏ ಸ್ವಾಮಿ, ಟಿವಿಲಿ ನೋಡಿಲ್ಲ ಪ್ರೋಗ್ರಾಮ್? ಓಹೋ, ಇವನ್ ಮೇಲೆ ಕ್ರೈಮ್ ಡೈರಿನವರು ಒಂದು ಸ್ಟೋರಿ ಮಾಡಿದ್ದಾರೋ? ಹಾಗಾದ್ರೆ ಬಹಳ ಫೇಮಸ್ ಕಳ್ಳ. ಪೊಲೀಸರಿಗೆ ಹಿಡ್ಕೊಡದೆ ಹೋದ್ರೆ ನಾನ್ ದತ್ತಾನೇ ಅಲ್ಲ. ಅಲ್ಲ ಸರ್, ಇವರು ಎಲ್ಲ ಸ್ವಲ್ಪ ಸುಮ್ಮನೆ ಇರಿ. ನೋಡಿ ದತ್ತ ಅವರೇ, ನನ್ನ ಹೆಸರು ಹಿಡಿದು ಕರಿತೀಯ? ದತ್ತ ಅವರೇ? ಹೋಗ್ಲಿ ಬಿಡಿ. ನೋಡಿ ದತ್ತ, ಬರೀ ದತ್ತ? ಸರಿ, ನಿಮ್ಗೆ ನಿಜ ಗೊತ್ತಾಗ್ಬೇಕು ಅಂದ್ರೆ ಪೊಲೀಸ್ನವ್ರೇ ಕರೀರಿ. ನೆಗೆದ್ವಿತ್ತು. ಅಲ್ಲ, ಪೊಲೀಸ್ನವರು ಅಂತಂದ್ರು ನಗ್ತಾ ಇದ್ದಾನಲ್ಲ, ಇವ್ನು ಇನ್ನೆಂಥ ಪಾಕಂಡಿ ಕಳ್ಳ ಇರ್ಬೇಕು. ಇಷ್ಟೊತ್ತು ಪುಳಿಯೋಗರೆ ಮೆದ್ಯಲ್ಲ, ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ಪೊಲೀಸ್ ಹತ್ರ ಹೋಗ್ಬೇಕು ತಾನೆ? ನಾನೇ ಬರ್ತೀನಿ. ಕೈ ಬಿಡಿ ಅಂಕಲ್. ಅಂಕಲ್? ಯಾವನ ಅಂಕಲ್? ಕ್ಷಮಿಸಿ ಅಪ್ಪಾಜಿ. ಅಪ್ಪಾಜಿ? ನಾನು ನಿನ್ನ ಅಪ್ಪಾಜಿನ? ನಿಮ್ಮನ್ನ ಏನ್ ಕರೆದ್ರು ನಿಮಗೆ ಸರಿ ಹೋಗ್ತಾ ಇಲ್ಲ. ಸರಿ, ಹಾಗಾದ್ರೆ ದತ್ತಾನೇ ಕರೆಕ್ಟ್. ಸರ್, ಈ ಮುದ್ಕ ಕಿರಿಕ್ ಮುದ್ಕ ಅನ್ಸುತ್ತೆ. ಏ ಸ್ವಾಮಿ, ಬಿಡ್ರಿ ಕಾಯಿನ, ಈ ಮುದುಕನಿಗೆ ತಲೆ ಕೆಟ್ಟೈತೆ. ಬಿಡ್ರಿ ಸ್ವಾಮಿ ಕಾಯ, ಬಿಡ್ರಿ ಕಾಯ. ಹೋಗಿ ಸರ್. ಯಾರನ್ನೋ ಮುದ್ಕಂದೆ ನೀನು? ಯಾರನ್ನೋ ಮುದ್ಕಂದೆ? ನಾನು ಮುದ್ಕನ? ನೀನು ಮುದ್ಕ, ನಿಮ್ಮ ಅಪ್ಪ ಮುದ್ಕ, ನಿಮ್ ತಾತ ಮುದ್ಕ. ಬಾಯ್ ದತ್ತ. ಈ ನನ್ನ ಮಗ ವಂಶೋದ್ಧಾರಕ ಇವಳನ್ನ ಆಯ್ಕೊಂಡ್ತಾನೆ ಬಂದಿದ್ದು. ಹೌದು, ನಾನ್ ಬಿಟ್ಟಿ ಬಿದ್ದಿದ್ದೆ, ಇವ್ರು ನನ್ನ ಆಯ್ಕೊಂಡ್ ಬಂದ್ರು. ಊರ್ಗೆಲ್ಲ ಇವ್ರೊಬ್ರೆ ದೊಣ್ಣೆ ನಾಯ್ಕ. ಕಾಡಿ ಬೇಡಿ ಪ್ರೀತಿ ಮದ್ವೆ ಆಗಿದ್ದು ನಿಮ್ ಸುಪುತ್ರನೇ. ಉಸಿರು ಒಳ್ಳೆ, ನೀನ್ ತಾನೇ ಇವ್ನ ಹಿಂದೆ ಬಿದ್ದು ಆ ಮನೆಯಿಂದ ಈ ಮನೆಗೆ ಓಡ್ ಬಂದಿದ್ದು. ಸುಮ್ನಿರಿ. ನಾನ್ ಸುಮ್ನೆ ಇದ್ರೆ ನನ್ನ ಮಗಳನ್ನ ಯಾರೇ ಮದುವೆ ಆಗ್ತಾರೆ? ಬಾಬಾ, ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಶ್ರೀಮಂತರ ಸಂಬಂಧ ಕ್ಯೂ ನಿಂತಿತ್ತು. ವರೋಪಚಾರದಲ್ಲಿ ನನ್ನ ಮಗಳು ಮದುವೆ ಆಗಿರ್ತಿತ್ತು. ಬ್ಯಾಂಕಲ್ಲಿ FD ಇಡೋದು ಬಿಟ್ಟು ತಿಂಗಳು EMI ಕಟ್ತಾ ಇದ್ದಾನೆ. ಇವಳನ್ನ ಕಟ್ಕೊಂಡು. ಪಿಂಕಿ, ಪಿಂಕಿ,
ಪಿಂಕಿ, ಯಾವ ಕೆಲ್ಸಕ್ಕೂ ಬರದೆ ಧೂಳಿಕೊಂಡು ಕೂತಿದ್ಯಲ್ಲ, ನಿನ್ನ ಜಾತಕ ಫೋಟೋ ಎರಡನ್ನು ತಗೊಂಬಂದ್ ಕೊಡು. ನೋಡಮ್ಮ ಸಂಧ್ಯಾ, ನಿಮ್ಮಣ್ಣ ಇದ್ದಾನಲ್ಲ ಸಮರ್ಥ, ಅವನಿಗೂ 3 ಕತ್ತೆಗಾಗುವಷ್ಟು ವಯಸ್ಸಾಗಿದೆ. ಅವನಿಗೂ ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡಬೇಕು, ಸಂಸಾರ ಮಾಡ್ಕೋಬೇಕು ಅನ್ನೋ ಆಸೆ ಇರಲ್ವಾ? ಅದಕ್ಕೆ ಈ ನನ್ನ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಬೇಕು ಅಂತ ಹಿರಿಯನಾದ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ನೀವ್ ನಿರ್ಧಾರ ಮಾಡಿದ್ರೆ ಆಯ್ತಾ? ನಮ್ಮಣ್ಣನ್ ಕೇಳೋದ್ ಬೇಡ್ವಾ? ಕೇಳಬಾರ್ದು. ನೀನು ನಿಮ್ಮ ಮನೆಗೆ ಹೋಗಿ ಅವನನ್ನ ಒಪ್ಪಿಸ್ಬೇಕು ಅಷ್ಟೇ. ನಾನ್ ನಮ್ಮನೆಗೆ ಹೋಗದ? ತಾತ ನನ್ನನ್ನ ಸಾಯಿಸ್ಬಿಡ್ತಾರಷ್ಟೇ. ನಾನು ಅಲ್ಲಿಗೆ ಹೋದ್ರೆ ನಿಮ್ಮ ತಾತನ ತಿಥಿ ಆಗತ್ತೆ ಅಷ್ಟೇ. ಸಿಂಪಲ್ ಆಗಿ ನಾನೊಂದು ಎಕ್ಸ್ಚೇಂಜ್ ಆಫರ್ ಇಟ್ಟಿದ್ದೀನಿ. ನೀನು ನಮ್ಮನೆಗೆ ಸೊಸೆಯಾಗಿ ಬಂದ ಹಾಗೆ ಈ ನನ್ನ ಮಗಳು ನಿಮ್ಮನೆಗೆ ಸೊಸೆಯಾಗಿ ಹೋಗ್ತಾಳೆ. ಏನಪ್ಪಾ ಪ್ರಸಾದಿ, ನೀವೇ ಹೇಳ್ತಿರೋ ಹಾಗೆ. ಇದು ಕರೆಕ್ಟ್ ಆಗಿರೋ ಗಂಡನ ಲಕ್ಷಣ ಅಂದ್ರೆ. ಕರ್ಮ. ಅನ್ಸೂಯ, ಮಧ್ಯಾಹ್ನ 3 ಜನ ಕಡೆಗೆ ಮಾಡಿ. ಪಾಪ ನಮ್ ಸೊಸೆ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ. ಈ ಸಲ ಏನಾದ್ರೂ ಅಮ್ಮನ್ನ ಸೇರಿ ಮೀಟ್ ಮಾಡಿಸ್ಲಿಲ್ಲ ಅಂತಂದ್ರೆ ಅವಳಿಗಾಗ್ಲಿ ಅವ್ರ ಅಪ್ಪನ್ಗಾಗ್ಲಿ ಮುಖ ತೋರ್ಸಕ್ಕಾಗಲ್ಲ. ನಾನು ಏನ್ ಮಾಡ್ಲಿ? ನಾನು ಇವ್ರನ್ನ ಹೇಗೆ ಫೇಸ್ ಮಾಡ್ಲಿ ನಾನೀಗ? ಗುರುಗಳೇ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈ ಸಲ ಎಲ್ಲ ಸೆಟ್ಲ್ ಆಗುತ್ತೆ. ನಥಿಂಗ್ ಕ್ಯಾಶುಯಲ್. ಓಕೆ, ಐ ಆಮ್ ಡ್ಯಾಮ್ ಸೀರಿಯಸ್. ಓ, ತಾವಾ? ಏನ್ ಅಪ್ಪನ್ ಫೋನಿಂದ? ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ಅದಕ್ಕೆ ಅಪ್ಪನ ಮೊಬೈಲಿಂದ ಕಾಲ್ ಮಾಡ್ತಾ ಇದ್ದೀನಿ. ಆದ್ರೂ ನಂಗೆ ತುಂಬಾ ಖುಷಿ ಆಯ್ತು ಕಣೋ, ನೀನು ನಮ್ಮ ಅಪ್ಪನ ಬಗ್ಗೆ, ಅವ್ರಿಗೆ ಕೊಟ್ಟಿರೋ ಮಾತಿನ ಬಗ್ಗೆ ತುಂಬಾ ಸೀರಿಯಸ್ ಆಗಿದ್ಯಾ ಅಂತ. ಯಾಕೆ, ನಿನಗ್ ಗೊತ್ತಿರ್ಲಿಲ್ವಾ? ಈಗ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಓಹೋ, ಆಹಾ, ಹೌದಂತೆ. ನಂಬೇಕಂತೆ. ಮತ್ತೆ ಮೊದ್ಲು ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ. ಅವ್ರ ನಂಬರಿಂದ ಕಾಲ್ ಮಾಡಿದ್ದಕ್ಕೆ ಹಾಗಂದೆ ಅಷ್ಟೆ. ಅಯ್ಯೋ ಪಾಪಿ, ಹಾಗಾದ್ರೆ ನೀನ್ ಹೇಳಿದ ಮಾತೆಲ್ಲ ಸುಳ್ಳ? ಇಲ್ಲ ಬಾಸು, ಈಗ ಬದಲಾದ ಮಗ. ಪ್ರಾಮಿಸ್, ಸತ್ರು ಮಾತಪ್ಪಲ್ಲ. ಚೇಚೆ, ಹಾಗೆಲ್ಲ ಹೇಳ್ಬೇಡ. ನಮ್ಮಿಬ್ರು ಜೀವನ ತುಂಬಾ ಚೆನ್ನಾಗಿರತ್ತೆ. ಬಟ್ ಮೊದ್ಲು ನೀನ್ ಅಮ್ಮನ್ನ ನನಗೆ ಮೀಟ್ ಮಾಡಿಸ್ಬೇಕು ಅಷ್ಟೆ. ಹಲೋ ರೋಮಿಯೋ, ಯಾಕಮ್ಮ ಅಂದ ಕೂಡ್ಲೆ ಸೈಲೆಂಟ್ ಆಗ್ಬಿಟ್ಟೆ? ಈ ಸರಿನೂ ಏನಾದ್ರೂ ಕಲರ್ ಕಾಗೆ ಹಾರಿಸೋ ಪ್ಲಾನಾ? ಇಲ್ಲ ಬಾಸು, ಈ ಸಲ ಏನಾದ್ರೂ ಆಗ್ಲಿ, ಆಕಾಶ ಕೆಳಗ್ ಬೀಳ್ಲಿ, ಅಮ್ಮನ್ನ ನಿನಗೆ ಮೀಟ್ ಮಾಡೇ ಮಾಡಿಸ್ತೇನೆ. ರಿಯಲಿ? ಎಸ್. ಎಲ್ ಮೀಟ್ ಮಾಡಿಸ್ತೀಯಾ? ನೀನೇ ಹೇಳು. ಯಾವ್ದಾದ್ರು ಮಾಲ್? ಓಕೆ ಸರಿ, ಹಾಗಿದ್ರೆ ಯಾವ ಮಾಲ್ ಅಂತ ಯೋಚನೆ ಮಾಡಿ ನಾನು ನಿನಗೆ ಮೆಸೇಜ್ ಮಾಡ್ತೀನಿ. ಬಟ್ ನೀನು ಮಿಸ್ ಮಾಡ್ದೆ ಕರ್ಕೊಂಡ್ ಬರ್ಬೇಕು. ನಾನು ಕಾಯ್ತಿರ್ತೀನಿ. ಶೋರ್ ಬಾಸ್, ನಾಳೆ ಅಂತೂ ಪಕ್ಕ. ಬಾಯ್ ಬಾಸು. ಓಹ್ ತಾತ ಹೊರಟ್ರಾ? ಹುಷಾರು, ನಿಧಾನಕ್ಕೆ ಹೋಗಿ ಆರಾಮಾಗಿ ಬನ್ನಿ. ಅರ್ಜೆಂಟ್ ಏನೂ ಇಲ್ಲ. ಹೋಗಲ್ಲ, ಫಸ್ಟ್ ಕ್ಲಾಸ್ ಮ್ಯಾಚ್ ಇದೆ, ಅದನ್ನ ನೋಡ್ಕೊಂಡೆ ಆಮೇಲೆ ನಾವು ಹೋಗೋದು. ಬೀಳ್ಸು, ಕೈ ಹಿಂದಕ್ಕೆ ತಗೊಂಡು ಕಾಲಲ್ಲಿ ಲಾಕ್ ಮಾಡು. ತಟ್ಟು ಅಂತಂದ್ರೆ ಒಳ್ಳೆ ಬಿರುಡಿ ತಡ್ತಿದ್ದಾನೆ. ಮೂರ್ಖ ಮಾಡಿ. ಏನ್ ತಾತ, ಇವತ್ತು ನಿಮ್ ಫ್ರೆಂಡ್ಸ್ ಎಲ್ಲ ಬಿಸಿನಾ? ಹೋಗಲ್ವಾ ಮೀಟ್ ಮಾಡಕ್ಕೆ? ನನ್ನ ಫ್ರೆಂಡ್ಸ್ ನೀವು ಯಾವಾಗಲೂ ಪಾರ್ಕಲ್ಲೇ ಬಿದ್ದಿರ್ತಾರೆ. ಬೇಕು ಅಂದಾಗ ಅಲ್ಲೇ ಹೋಗಿ ನೋಡಿದ್ರಾಯ್ತು. ಆದ್ರೆ ಈ ಮ್ಯಾಚ್ ಇದನ್ನ ಬಿಡಕ್ಕಾಗತ್ತಾ? ಅಯ್ಯೋ ಬೇಕೂಫ, ಡಿಚ್ಚಿ ಕೊಡೋದಲ್ವೇನೋ. ಯಾರ ನಿಮಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದು? ನನ್ನ ಹತ್ರ ಬರಬೇಕಾಗಿತ್ತು.
ಸರಿಯಾಗಿ ಟ್ರೈನಿಂಗ್ ಕೊಡ್ತಿದ್ದೆ. ಪಂಚ್ಕೊಂಡು ಒಂದು ಹೊಸ ಸೀರೆ ಉಟ್ಕೊಂಡು ಹಾಕಿದೆ. ಎಲ್ಲಿಗೆ ಮೆರವಣಿಗೆ? ಹಂಗಂದ್ರೆ ಏನ್ ತಾತ, ಅಮ್ಮ ನೀಟಾಗಿ ಕಾಣಿಸ್ಲೇಬಾರ್ದ? ಈ ದಂಡಪಿಂಡ ವಹಿಸ್ಕೊಂಡು ಬರ್ತಿದ್ದಾನೆ ಅಂತಂದ್ಮೇಲೆ ಏನೋ ಇರಬೇಕು. ಏನಿವತ್ತು ನೀನು ಮನೇಲೇ ಇದೆಯಾ? ಕ್ಲೈಂಟ್ ಮೀಟಿಂಗ್ ಇತ್ತು ತಾತ, ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಅಯ್ಯ, ಅದೇನು ಮಖ ನೋಡ್ತಾ ನಿಂತಿದ್ಯಾ? ಹೋಗು. ರತಣ ರೆಡಿನಾ? ಅಂಕಲ್, ನಿಮಗೋಸ್ಕರ ಕಾಯ್ತಾ ಇದ್ರು, ಕರ್ಕೊಂಡೋಗಿ. ಹೇ ಶೇಷ, ಬಾ 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 ಕೂತ್ಕೋ ಬಾ. ನೋಡು, ನಾನು ನಿನ್ನೆನೆ ಹೇಳಿರ್ಲಿಲ್ವಾ ಇವನೇ ಗೆಲ್ಲೋದು ಅಂತ. ಅದು ನೋಡು, ಪಾಯಿಂಟ್ಸ್ ಎಷ್ಟು ಲೀಡಲ್ಲಿದ್ದಾನೆ. ದತ್ತಣ್ಣ, ಇದು ನಿನ್ನೆ ಮ್ಯಾಚ್ದು ರಿಪೀಟ್ ಕಣೋ. ಏನಾಯ್ತು? ಎಲ್ಲಿಗೆ ಹೋಗ್ಬೇಕು? ಅದು ನಾನ್ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು. ಸೆಕೆಂಡ್ ಫ್ಲೋರ್? ಹಾ, ಅಲ್ಲಿ ಎಸ್ಕಲೇಟರ್ ಇದೆ, ಅಲ್ಲಿ ಹತ್ಕೊಂಡು ಹೋಗ್ಬೇಕು ನೀವು. ಅಯ್ಯೋ, ಮತ್ತೆ ಅದ್ರಲ್ಲಿ ಹತ್ಬೇಕಾ? ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೆ ಯಾಕಮ್ಮ ತೊಂದ್ರೆ? ಹಾಗೆಲ್ಲ ಏನಿಲ್ಲ, ಬನ್ನಿಮ್ಮ ಬನ್ನಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ಮೈ ಪ್ಲೆಷರ್. ಬರ್ತೀನಿ. ಅಮ್ಮ, ಎಲ್ಲಿಗೆ ಹೋಗ್ಬೇಕಿತ್ತು? ಏನ್ ಹುಡುಕ್ತಾ ಇದ್ದೀರಾ? ಅದು ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದ್ ಸೀರೆ ಅಂಗಡಿ ಇದೆ ಅಂತ ನನ್ ಮಗಳು ಹೇಳಿದ್ಲು. ಆ ಅಂಗಡಿ ಹೆಸರೇ ಜ್ಞಾಪಕ ಬರ್ತಾ ಇಲ್ಲ. ಸೆಕೆಂಡ್ ಫ್ಲೋರ್ ನಲ್ಲಿರೋದು ಒಂದೇ ಸೀರೆ ಅಂಗಡಿ, ಅದ್ ನನಗ್ ಗೊತ್ತು. ಬನ್ನಿ, ನಾನ್ ತೋರಿಸ್ತೀನಿ. ಬನ್ನಿ. ನಮಸ್ಕಾರ. ಅದು ಸೀರೆ. ಅಮ್ಮ, ಯಾವ ತರ ಸೀರೆ ಬೇಕು ಹೇಳಿ? ಸೀರೆ ನನಗಲ್ಲ, ನನ್ ಮಗಳಿಗೆ. ಓ, ಎಷ್ಟ್ ಏಜ್ ಇರ್ಬೋದು ಅವ್ರಿಗೆ? ನಿನ್ ವಯಸ್ಸೇ ಅಂತ. ನನಗ್ ಸೂಟ್ ಆಗೋ ತರ ಸಾರೀಸ್ ತೋರಿಸಿ, ಸರಿನಾ? ಅಮ್ಮ, ಒಂದ್ ನಿಮಿಷ ಬಂದೆ. ಎಲ್ಲಿದ್ಯಾ? ಫೋನ್ ಯಾಕೆ ಪಿಕ್ ಮಾಡ್ತಿಲ್ಲ? ಐ ಆಮ್ ರಿಯಲಿ ಸಾರಿ ಬಾಸ್. ನಾನು ಆಗ್ಲಿಂದ ನಿನ್ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ನಿನ್ ಫೋನ್ ನಾಟ್ ರೀಚೇಬಲ್ ಬರ್ತಾ ಇದೆ. ಆಫೀಸಿಂದ ಕಾಲ್ ಬಂದಿತ್ತು, ಇಮಿಡಿಯೇಟ್ ಆಗಿ ಹೊರಡ್ಬೇಕಂತೆ. ತಲೆನೋವು ಬಂದಿದ್ದಾನಂತೆ. ಐ ಸ್ವೇರ್ ಬಾಸ್, ಅಮ್ಮನ್ನ ಮಾಲ್ ಹತ್ರ ಕರ್ಕೊಂಡ್ ಬಂದಿದ್ದೆ. ಗೊತ್ತು ನನಗೆ. ನೀನ್ ಯಾವಾಗ ಸತ್ಯ ಹೇಳ್ತೀಯ, ಯಾವಾಗ ಸುಳ್ಳು ಹೇಳ್ತೀಯ ಅನ್ನೋದು ನಂಗೆ ಅರ್ಥ ಆಗಿದೆ. ಇವತ್ ನಿನ್ ವಾಯ್ಸ್ ಅಲ್ಲಿ ಕಲರ್ ಕಾಗೆ ಹಾರ್ತಿಲ್ಲ, ಹಾನೆಸ್ಟಿ ಇದೆ. ಸೋ ಸ್ವೀಟ್ ಬಾಸ್. ಖಂಡಿತ ಅಮ್ಮನ ನೆಕ್ಸ್ಟ್ ಮೀಟ್ ಮಾಡಿಸ್ತೀನಿ. ಸರಿ, ಟೆನ್ಷನ್ ಮಾಡ್ಕೊಳ್ದೆ ಆಫೀಸ್ಗೆ ಹೋಗಿ ತಲೆನೋವನ್ನ ಸರಿ ಮಾಡು. ಥ್ಯಾಂಕ್ ಯು ಸೋ ಮಚ್ ಬಾಸ್. ಬಾಯ್, ಟೇಕ್ ಕೇರ್. ಕಣ್ಣು ಮುಚ್ಚಿ ನನ್ನ ಪ್ರೀತಿ
ಮೂಗೊಳ್ಳೆ ದಾಸವಾಳ ಇದ್ದಂಗೈತಿ. ನನ್ನ ಪ್ರೀತಿ ವಿಚಿತ್ರಂ ವಿಚಿತ್ರಂ. ಪ್ರೀಸೆ ಪ್ರೀಸೆ ಕಣ್ಣು ಮುಚ್ಚಿ ನನ್ನ ಪ್ರೀಸೆ. ಏಯ್ ಎದ್ದೊಳಗೋಗು. ಪಿಂಕಿ ಬಾಬಾ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡ್ಕುದ್ರಂತೆ. ನನಗೆ ಬೆಣ್ಣೆ ಯಾವ್ದು ಸುಣ್ಣ ಯಾವ್ದು ಅಂತ ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ಉಪ್ಪಿ ಅಯ್ಯೋ 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 ನನ್ನ ತಮ್ಮನಿಗೆ ಯಾಕೆ ಕಬ್ಬಣ ಕಿಡ್ತೀರಾ? ಅವ್ನಿಗೇನು ಕಿಡ್ಸಿದ್ಯಾ? ಈಗಿಲ್ವೇ ಮುಂದಕ್ಕೆ ಬರಬಾರ್ದು ಅಂತ ಈಗಿಂದ ತಯಾರಿ ಅಷ್ಟೇ. ತಗೋಯ್ತು ಭದ್ರವಾಗಿ ಬೀರುಳ್ಳಿಡೆ ಮುಂದಕ್ಕೆ ಕೆಲ್ಸಕ್ಕೆ ಬರುತ್ತೆ. ಇದನ್ನ ಎಲ್ಲಿಂದ ತಂದ್ರಿ? ಇನ್ನೆಲ್ಲಿಂದಾನೆ? ರಸ್ತೆಯಿಂದ. ಚಿ 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 ಬೀದಿಯಲ್ಲಿರೋ ಕಬ್ಬಣ ಎಲ್ಲ ಮನೆಗೆ ತಂದ್ರೆ ಶನಿ ಸುತ್ಕೊಂಡ್ಬಿಡುತ್ತೆ. ಅಕ್ಕ ನಿಂಗ್ ಶನಿ ಸುತ್ಕೊಂಡು 30 ವರ್ಷ ಆಯ್ತು. ನಿನಗ್ ಮಾತ್ರ ಅಲ್ಲ ನನ್ ಸುತ್ತನೂ ಸುತ್ಕೊಂಡು ತಿರುಗ್ತಾ ಇದೆ. ಅಂದ್ರೆ ಬೊಚ್ಚರು ಉಜ್ಜುವ ಬ್ರಷ್ ತಗೊಂಡ್ರೆ ಪಿಗಣೆ ಔಷಧಿನ ಫ್ರೀಯಾಗಿ ಕೊಡ್ತಾರಲ್ಲ ಹಾಗೆ ಇವಳನ್ನ ಕಟ್ಕೊಂಡಿದ್ದಕ್ಕೆ ನೀನು ಬಂದಿಲ್ ವಕ್ರಿಸ್ಕೊಂಡಿದ್ಯಾ. ಅವ್ನ್ಗೆ ಯಾಕ್ರಿ ಅಂತೀರಾ? ನಮ್ಮಪ್ಪ ಸತ್ತಾಗ ಈ ಮನೆನ ನಿಮ್ಮ ಹೆಸರಿಗೆ ಬರ್ಸ್ಕೊಂಡು ನನ್ನ ತಮ್ಮನ ಜವಾಬ್ದಾರಿ ನಿಮ್ದು ಅಂದ್ರಿ. ಈಗ ನೋಡಿ ಅವನ್ಗಿನ್ನೂ ಮದುವೆನೂ ಮಾಡಿಸ್ಲಿಲ್ಲ ನೀವು. ಬಂಕೆ ಬಂದ್ಯಮ್ಮ, ನಮ್ಮ ಮನೆ ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ತಂದ್ಯಾ? ಕೊಡು 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 ಕೊಡು. ತಗೊಳ್ಳೆ. ಇದನ್ನ ತಗೊಂಡು ಮನೆಯವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ಬಿಡು. ಪರಿಮಳನೇ ಇಷ್ಟು ಸೊಗಸಾಗಿದೆ, ಇನ್ನು ರುಚಿ ಹೇಗಿರುತ್ತೋ. ಏನ್ರಿ ವಿಶೇಷ ಇವತ್ತು? ಅಕ್ಕ ಸಂಧ್ಯಾ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸಿ ಪ್ರಸಾದ ತರಿಸಿರೋದು. ಇವತ್ತು ಊಟದ ಖರ್ಚು ಬಿತ್ತು, ಆರಾಮಾಗಿರೋ. ಏಯ್ ಆಯ್ತಾ? ಸುತ್ತೂರಿ ಊದಿದ್ದು ಐರನ್ ಮಾಡು. ಏಯ್ ನೋಡಮ್ಮ ಸಂಧ್ಯಾ, ನಾಳೆ ನಾನು ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮಗಳ ಮದುವೆ ವಿಚಾರ ಮಾತಾಡೋದಿಕ್ಕೆ. ಅದಕ್ಕೆ ಐರನ್ ಮಾಡಿಸ್ತಾ ಇದ್ದೀನಿ. ಮಾವ, ನಾನು ಅಮ್ಮನ ಹತ್ರ ಮಾತಾಡಿದ್ದೀನಿ, ಅವ್ರ ಅಣ್ಣನ ಹತ್ರ ಮಾತಾಡ್ತಾರೆ. ನೀವು ಅವಸರ ಮಾಡಬೇಡಿ. ನೋಡಮ್ಮ ಸಂಧ್ಯಾ, ನಿನಗೆ 2 ದಿನ ಕಾಲಾವಕಾಶ ಕೊಡ್ತೀನಿ. ಅಷ್ಟರಲ್ಲಿ ಈ ಮದುವೆ ಮಾತುಕತೆ ಎಲ್ಲ ಒಂದು ಹಂತಕ್ಕೆ ಬರಬೇಕು. ಇಲ್ದೆ ಹೋದ್ರೆ ಗೊತ್ತಲ್ಲ, ಈ ಜಗನ್ನಾಥನೇ ಫೀಲ್ಡ್ ಇಳಿಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.